ಚಾ ಕುಡ್ದ ಎಲ್ಲಾ ಕೆಲಸ ಮುಗಿಸೋಗುಡ್ದ ಟೈಮ್ ಆಗಿತ್ತು ನೋಡ್ರಿ. ಶ್ರೀರಾಮ್ ಎಲ್ಲರಿಗೂ 100 ಡೇಸ್ ಚಾಲೆಂಜ್ ಒಳಗ 14ನೇ ದಿನ ಐತಿ. ಈಗೆಲ್ಲ ಗಾಡಿ ಎಲ್ಲ ರೆಡಿ ಮಾಡಿದ್ನು. ಈಗ ಹಾಲಿಗೆ ಹೋಗ್ಬೇಕು ಹೋಗುನು. ಇವತ್ತು ಅಷ್ಟೊಂದು ತಂಡ ಇದ್ರಕಲ್ಲ ಫುಲ್ ಬಿಸಿಲು ಬಿದ್ಬಿಟ್ಟಿತ್ತು. ಇವತ್ತು ನಮ್ ಗಾಡಿಗೆ ಮತ್ತೆ ಹಸು ಆಗಿದ್ದು. ಅದಕ್ಕೆ ಪೆಟ್ರೋಲ್ ಪಂಪಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡ್ ನಂತರ ಟಾಟಾ ಹೇಳಿ ನೆಕ್ಸ್ಟ್ ಮನಿಗೆ ಹೊಂಟು ನೋಡ್ರಿ. ಮತ್ತೆ ಇವತ್ತು NH4 ಹೈವೇದಾಗ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ನೋಡ್ರಿ. ಇಂಟರ್ನ್ಯಾಷನಲ್ ಹೈವೇ ಹೆಂಗ್ ಐತಿ ಅಂತ ಕಾಮೆಂಟ್ ಹಾಕ್ರಿ. ಎಲ್ಲ ಹಾಲ್ ತಗೊಂಡ ಡೈರೆಕ್ಟ್ ಬನ್ನಿ. ಡೈರೆಕ್ಟ್ ಬರ್ಗುಡ್ದ ಬಯ್ಯ ಕೆಲಸ ಜೋರ್ ತಗೊಂಡಿದ್ ನೋಡ್ರಿ. ಡೈರೆ ಮುಂದ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಹಾಲಿನ ಗಾಡಿ ಅವ್ ಅಲ್ಲೇ ತರ್ಕೊಂಡ್ ಎತ್ ಬಿಟ್ಟಿದ್ದ. ಗಾಡಿಯಾಗೆಲ್ಲ ಕ್ಯಾನ್ ಹೇರಿ ಒಳಗ್ ಬರ್ಗುಡ್ದ ಬಸ್ಸಾ ಸಿಂಹಾಸನ ಮೇಲೆ ಕೂತ್ ಬಿಟ್ಟಿದ್ ನೋಡ್ರಿ. ಹೊರಗ್ ಬಂದ್ ನೋಡ್ಗುಡ್ದ ಗಾಡಿ ಪಂಚರ್ ಆಗಿಬಿಟ್ಟಿತ್ತು. ಮತ್ತ ಬಯ್ಯ ಅಂತಕ ಪಂಚರ್ ತಗಸ್ಕೊಂಡ್ ಬಂದು ಸಂಗಮೇಶ್ ಇವತ್ತ ಫುಲ್ ಕ್ಲೀನಿಂಗ್ ಕೆಲಸ ತಗೊಂಡ್ ಬಿಟ್ಟಿದ್ ನೋಡ್ರಿ. ಕ್ಲೀನಿಂಗ್ ಅಂದ್ರ ಬೇರೆ ತಿಳ್ಕೊಬೇಡ್ರಿ, ಗಿಡ ಹಸನ್ ಮಾಡಾಕತ್ತಿದ್ ನೋಡ್ರಿ. ಮೊಬೈಲ್ ರಿಪೇರಿ ಮಾಡ್ಸಕತ್ತಂದ್ ಮೊಬೈಲ್ ಶಾಪಿಗೆ ಬನ್ನಿ. ಮೊಬೈಲ್ ಶಾಪಿಗೆ ಬರ್ಗುಡ್ದ ನಮಗ್ ಗೊತ್ತಾದದ್ದು ಏನಂದ್ರ ಮೊಬೈಲ್ ಏನು ಆಗಿಲ್ಲ, ಚಾರ್ಜರ್ ಕೇಬಲ್ ಹೋಗಿತ್ತಂದ. ಮೊಬೈಲ್ ಎಲ್ಲ ರಿಪೇರಿ ಮಾಡ್ಸೊಂದ ಕೆಲಸ ಎಲ್ಲ ಮುಗಿಸೋದ ಟೈಮ್ 5:30 ಆಗಿತ್ತು. ಡೈರೆಕ್ಟ್ ಬನ್ನಿ ದುರ್ಗಾವಾಯಿ ಗುಡಿಗೆ ಬಂದ್ ನಮಸ್ಕಾರ ಮಾಡಿ ಹಾಲು ಕೊಟ್ಟ ಎಲ್ಲಾ ಹಾಲು ಮುಗಿಸ್ಕೊಂಡ್ ಡೈರೆಕ್ಟ್ ಬನ್ನಿ. ಡೈರೆಕ್ಟ್ ಬರ್ಗುಡ್ದ ಬಸ್ಯಾಗ ಕಿವ್ಯಾಗ ಕಡ್ಡಿ ಹಾಕೊಂಡ್ ಕೂತ್ ಬಿಟ್ಟಿದ್ ನೋಡ್ರಿ. ಕೆಲಸ ಇತ್ತಂದ್ ಬಸ್ಯಾಗ ಹೇಳಿ ಇವತ್ತ ದೌಡ್ ಮನಿಗ್ ಬನ್ನಿ. ಈ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಯೂಟ್ಯೂಬ್ ದಾಗ ನೋಡಕತ್ತವ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ದಾಗ ನೋಡಕತ್ತವ್ರ ಫಾಲೋ ಮಾಡ್ರಿ.